ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆದ್ಮೇಲೆ ನಮ್ಮ ಲೋಕಾಯುಕ್ತ BR ಪಾಟೀಲ್ರ ನೇತೃತ್ವದ ಲೋಕಾಯುಕ್ತ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ. ಪಾಪ ಅವರಿಗೆ ಸರ್ಕಾರದಿಂದ ಅಂಥ ಸಪೋರ್ಟ್ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರದಿಂದ ಆಗಿರ್ಬೋದು, ಹಿಂದಿನ ಯಾವುದೇ ಸರ್ಕಾರದಿಂದ ಆಗಿರ್ಬೋದು, ಈ ಲೋಕಾಯುಕ್ತರಿಗೆ ಲೋಕಪಾಲ ಅಂತ ಇಲ್ಲವೇ ಮತ್ತು ಬೇರೆ ಅಲ್ಲಿಯ ಸ್ಥಳೀಯ ಸರ್ಕಾರಗಳು, ಕರ್ನಾಟಕದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನೋಡ್ರಿ 10 ಜನ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿಯಾಡಿದ್ದಾರೆ. ತುಳುಗರಿ, ಕಳ್ಳರು, ಭ್ರಷ್ಟರು ಹಿಡಿದಿದ್ದಾರೆ ರೆಡ್ ಹ್ಯಾಂಡಾಗಿ. ಆದರೆ ಇವರು ಶಿಕ್ಷೆ ಇಲ್ಲಿವರೆಗೂ ಹಿಡಿದಿದ್ದಾರೆ. ಪಾಪ ಸಾಕಷ್ಟು ಮಂದಿ ಹಿಡಿದಿದ್ದಾರೆ. ಪಾಟೀಲರು ಮತ್ತು ಅವರ ನೇತೃತ್ವದ ತಂಡ, ಉಪಲೋಕಾಯುಕ್ತರು, ಆಯುಕ್ತರು ಸಾಕಷ್ಟು ಪ್ರಯತ್ನ ಮಾಡಿ, ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡಿ ಅವರು ಹಿಡಿದಿಡ್ತಾ ಇದ್ದಾರೆ. 10 ಸರ್ಕಾರಿ ಇದಗಳು ಆಸ್ತಿ ಗಳಿಸಿದ್ದಾರೆ. ಅವರು ಸ್ಥಿರಾಸ್ತಿ 22.31 ಕೋಟಿ ರೂಪಾಯಿ ಸ್ಥಿರಾಸ್ತಿ, ಮನೆ, ಬಂಗ್ಲೆ, ಏನು 1-2 10 ಮಂದಿರ ಮತ್ತು ಭಾಳ ಇಲ್ಲ. ಮುಂದೆ ನಗದ ದುಡ್ಡು 78.40 ಲಕ್ಷ ರೂಪಾಯಿ. ಅದ್ರ ಜೊತೆಗೆ 5.91 ಕೋಟಿ ರೂಪಾಯಿ ಚಿನ್ನಾಭರಣ, ಅದ್ರ ಜೊತೆಗೆ 2.33 ಕೋಟಿ ರೂಪಾಯಿ ವಾಹನಗಳು, ಒಂದು 3.96 ಕೋಟಿ ಗೃಹ ಉಪಯೋಗಿ ವಸ್ತುಗಳು, ಷೇರು, ಮ್ಯೂಚುವಲ್ ಫಂಡ್ ಇಷ್ಟೆಲ್ಲ ರೆಡ್ಡೆಂಡಾಗಿ ಕೊಟ್ಟಿದ್ದಾರೆ ರೀ ಈ 10 ಮಂದಿ. ಯಾಕಂದರೆ ಸಾಣದಲ್ಲ ನೋಡಿರಿ, ಎಲ್ಲ 10 ಅಧಿಕಾರಿಗಳು ಬಿಡಿ 50 ನಿವೇಶನ, 23 ಮನೆ, ಬಂಗ್ಲೆ, 78 ಎಕರೆ, 21 ಗುಂಟೆ ಕೃಷಿ ಜಮೀನು ಪತ್ತೆ ಆಗಿದ್ದಾವೆ. ಇಷ್ಟೆಲ್ಲ ಆದರೂ, ಇಷ್ಟೆಲ್ಲ ತುಳುಗಾದರೂ ಸಹಿತ ಸಿಕ್ಕಿದ್ದಾರೆ ಅವ್ರೀಗ. ಇವ್ರು ಶಿಕ್ಷೆ ಆಗ್ತದೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತು ಸರ್ಕಾರ ಏನು ಮಾಡ್ತಾಯಿದ್ದೀನಿ ಪ್ರಶ್ನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಏನು ಮಾಡ್ತಾಯಿದ್ರು ಕೇಳಬೇಕಾಗಿದೆ. ಇವರು ಪಾಪ ಹುಡುಕಿ ಕೊಟ್ಟರು, ತುಳುಗಿದ್ದಾರಪ್ಪ ಇವ್ರು ಶಿಕ್ಷೆ ಕೊಡಿಸ್ರಿ ಅಂತೇಳಿ. ಆದರೂ ತಪ್ಪಿಸ್ಕೊಳ್ತಾರೆ. ಮ್ಯಾಕ್ಸಿಮಮ್ ಇವರು ತಪ್ಪಿಸ್ಕೊಂಡಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು ಅಟ್ಲೀಸ್ಟ್ ಜನಕರಿಗೆ ಗೊತ್ತಿರಲಿ, ಜನರು ಕೇಳಿ ಅಂತ ಈ ಸರ್ಕಾರಗಳನ್ನು. ಜನ ಎಲ್ಲಿವರೆಗೆ ಮೌನವಾಗಿರ್ತಾರೋ ಈ ಸರ್ಕಾರಗಳು ಹೇಗಿರಿ. ಎಲೆಕ್ಷನ್ ಬರ್ತದೆ, 500,000 ಕೊಡ್ತಾರೆ, ಆಯ್ಕೆ ಆಗ್ತಾರೆ, ಮತ್ತು ಇಂಥವ್ರು ಬೆಳೆಸ್ತಾರೆ. ಇವರು ನಿಮ್ಮ ದುಡ್ಡು ತೊಗೊಂಡು ಅವ್ರಿಗೆ ಕೊಟ್ಟು ನಮ್ಮನ್ನು ಆಳ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಾರಾಯಿ ಮಾಫಿಯಾ ಆದವರು, ಭೂ ಮಾಫಿಯಾ ಆದವರು, ಆ ಮಾಫಿಯಾ, ಈ ಮಾಫಿಯಾ, ಆ ಜೋಡಿ ಈ ಅಧಿಕಾರಿ ಮಾಫಿಯಾ, 10 ಮಂದಿ ಬಗ್ಗೆ ಒಂದಿಷ್ಟು ನಿಮ್ಗೆ ಹಾಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೆನಪಿಟ್ಕೊಳ್ಳಿ ನೀವು. ಜನ ಇಲ್ಲಿ ಜನ ಹೇಳಬೇಕಾಗ್ಯದ ಇಲ್ಲ, ನೀವು ನೆನಪಿಟ್ಕೊಳ್ಳಿ. 10 ಅಧಿಕಾರಿಗಳು ಇವ್ರಿಗೆ ಒಬ್ಬರಿಗಾದ್ರೂ ಶಿಕ್ಷೆ ಆಗ್ತದೆ ಮುಂದಿನ ದಿನದಲ್ಲೇ ಅನ್ನೋದು ನೀವು ಗಮನಿಸ್ತಾ ಇರಿ. ನಾವಂತೂ ಗಮನಿಸ್ತಾ ಇದ್ದೀವಿ, ನಮ್ಮ ಹೇಳೋ ಕೆಲಸ ಮಾಡ್ತಾಯಿದ್ವಿ. ಆದರೂ ಜನ ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಅವ್ರ ಕರ್ತವ್ಯ. ಯಾಕೆ ನಮ್ಮ ದುಡ್ಡು ಇರೋದು ನಮ್ಮ ಟ್ಯಾಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ. ಲಕ್ಷ ಕೋಟಿಗಳಿಗೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ 50 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ಇಲ್ಲಿ 4-5-6 ಲಕ್ಷ ಕೋಟಿ ರೂಪಾಯಿ ನಾವು ಕಟ್ತಾ ಇದ್ದೀವಿ ಟ್ಯಾಕ್ಸಾ. 1-2 ಈ ದುಡ್ಡಿನಲ್ಲಿ ಇವರು ಹೊಡಿತಾ ಇದ್ದಾರೆ. ಇವ್ರ ಪೇಮೆಂಟ್ ಸಾಕಷ್ಟು ಅದ. ಇವರೆಲ್ಲರೂ ನೋಡ್ರಿ, ಈಗ ಮೊದಲ ಕೃಷ್ಣಮೂರ್ತಿ P ಅಂತೇಳಿ ಕಚೇರಿ ಸೂಪ್ರಿಡೆಂಟ್ ಇದ್ದಾನೆ, RTO ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರೊಳಗೆ. ಇವನ ಆಸ್ತಿ ಎಷ್ಟೈತಪ್ಪ ಅಂದ್ರೆ 3.34 ಕೋಟಿ ಮೌಲ್ಯದ 7 ನಿವೇಶನ, 4 ಮನೆ, 5 ಎಕರೆ, 30 ಗುಂಟೆ ಕೃಷಿ ಜಮೀನು, 22 ಲಕ್ಷ ನಗದು, 32 ಲಕ್ಷ ಚಿನ್ನಾಭರಣ, 22 ಲಕ್ಷ ವಾಹನ, 16 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, 4.26 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಈ ಮನುಷ್ಯ ಯಾರಪ್ಪ ಅವನು? ಕೃಷ್ಣಮೂರ್ತಿ P ಅಂತೇಳಿ. ನಂತರ C ಪುಟ್ಟಸ್ವಾಮಿ ಅಂತ ಅಧಿಕಾರಿ ಬರ್ತಾ ಇದ್ದಾನೆ. ಸಮುದಾಯ ಸಂಘಟನಾಧಿಕಾರಿ, ನಗರಸಭೆ ಕಾರ್ಯಾಲಯ, ಮಂಡ್ಯ ಟೌನ್, ಮಂಡ್ಯ, 3.48 ಕೋಟಿ ಮೌಲ್ಯದ 8 ನಿವೇಶನ, 2 ಮನೆ, 12 ಎಕರೆ ಕೃಷಿ ಜಮೀನು, 1.75 ಲಕ್ಷ ನಗದು, 25 ಲಕ್ಷದ ಚಿನ್ನಾಭರಣ, 33 ಲಕ್ಷದ ವಾಹನ, 29.25 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, ಒಟ್ಟು 4.37 ಕೋಟಿ ಆಸ್ತಿಯ ಮೌಲ್ಯ ಈ ಮಹಾಶಯ. ನಂತರ ಬರುವಂಥ ಶೇಖಪ್ಪ ಸಣ್ಣಪ್ಪ ಮಟ್ಟಿಕಟ್ಟಿ ಅಂತ ಕಾರ್ಯಪಾಲಕ ಇಂಜಿನಿಯರ್, ಜಿಲ್ಲಾ ನಗರಾಭಿವೃದ್ಧಿ ಘಟಕ, ಹಾವೇರಿ ಅವರು. 3.67 ಕೋಟಿ ಮೌಲ್ಯದ 14 ನಿವೇಶನ, 3 ಮನೆ, 10.44 ಲಕ್ಷ ನಗದು, 25.40 ಲಕ್ಷ ಚಿನ್ನಾಭರಣ, 15 ಲಕ್ಷದ ವಾಹನ,
1.18 ಕೋಟಿ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, 5.36 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ನೋಡ್ರಿ ಇವರು ಯಾರು ತಿಳಿಸ್ಕೊಂಡಿದ್ದಾರೆ ಅಧಿಕಾರಿಗಳು. ಅದರ ಜೊತೆಗೆ ನಂತರದಲ್ಲಿ ಬರುತ್ತಿರುವಂಥ ರಾಮಸ್ವಾಮಿ ಸಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇವು ಹೂಟಗಳಿ ನಗರಸಭೆ ಮೈಸೂರವರು 1.65 ಕೋಟಿ ಮೌಲ್ಯದ 3 ನಿವೇಶನ, 2 ಮನೆ, 7 ಎಕರೆ ಕೃಷಿ ಜಮೀನು, 1.15 ಲಕ್ಷ ನಗದು, 88.26 ಲಕ್ಷ ಚಿನ್ನಾಭರಣ, 14.80 ಲಕ್ಷದ ವಾಹನ, 10 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹ ಉಪಯೋಗಿಗಳು, ಒಟ್ಟು 2.77 ಕೋಟಿ ಮೌಲ್ಯ ಆಸ್ತಿ. ಇವರೆಲ್ಲ ನೋಡ್ರಿ ಯಾವ ರೀತಿ ಇದ್ದಾರೆ. ಒಂದು ಪ್ರಭು ಜಯ ಸಹಾಯಕ ನಿರ್ದೇಶಕ APMC ದಾವಣಗೆರೆ ಅವರು, ಇವ್ರದ್ದು ಏನಪ್ಪ ಅಂತಂದ್ರೆ 0.4 ಕೋಟಿ ಮೌಲ್ಯದ 5 ನಿವೇಶನ, 3 ಮನೆ, 3 ಎಕರೆ ಕೃಷಿ ಜಮೀನು, 7.20 ಲಕ್ಷ ನಗದು, 85.60 ಲಕ್ಷ ಚಿನ್ನಾಭರಣ, 12 ಲಕ್ಷದ ವಾಹನ, 40.50 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, ಒಟ್ಟು 2.41 ಕೋಟಿ ಆಸ್ತಿಯ ಮೌಲ್ಯ. ಅದರ ನಂತರ ಪ್ರೇಮ್ ಸಿಂಗ್ ಅಂತ ಬರ್ತಾ ಇದ್ದಾರೆ, ಮುಖ್ಯ ಇಂಜಿನಿಯರ್ ಕೃಷ್ಣ ಭಾಗ್ಯ ಜಲ ನಿಗಮ. ಕೃಷ್ಣಾ ಜಲ ನಿಗಮದ ನೀವು ನೋಡ್ತಾ ಇದ್ದೀರಿ, ನೀವು ಎಷ್ಟು ವರ್ಷ ಆಯಿತು, ಇನ್ನೂ ಮುಗಿತಾನೇ ಇಲ್ಲ ಅದು. ಪಾಪ ಡ್ಯಾಮ್ ಇಂಥವ್ರು ಇದ್ದಾರೆ ಎಲ್ಲ ಕಾಡ್ರು. ಅದ್ರ ಜೊತೆಗೆ ರಾಜಕಾರಣಿಗೂ ಸಪೋರ್ಟ್ ಅದ, ಅದರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್, ಈಗ ಹೇಳಿದೆ ನಿಮಗೆ, 2.43 ಕೋಟಿ ಮೌಲ್ಯದ 4 ನಿವೇಶನ, 1 ಮನೆ, 25 ಎಕರೆ 30 ಗುಂಟೆ ಕೃಷಿ ಜಮೀನು, 60 ಲಕ್ಷ ಠೇವಣಿ, 50.75 ಲಕ್ಷ ಚಿನ್ನಾಭರಣ, 42.48 ಲಕ್ಷದ ವಾಹನ, 8.83 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, ಒಟ್ಟು 4.7 ಕೋಟಿ ರೂಪಾಯಿಗಳು. ಇದರ ಬರುವಂಥ ಮತ್ತೊಬ್ಬ ವ್ಯಕ್ತಿ ಇನ್ನು ಮೈಸೂರಿನ ಹೂಟಹಳ್ಳಿ ನಗರಸಭೆ ರೆವಿನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಸಿ ಅವರ ಮನೆಯಲ್ಲಿ ಪತ್ತೆಯಾದ ಚಿನ್ನಾಭರಣಗಳು. ಅದರ ನಂತರ ಬರುವಂಥ ಸುಭಾಷ್ ಚಂದ್ರವ್ವ ನಾಟಿಕರ್ ಅನ್ನುವಂಥವ್ರು, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು. ಇವ್ರುಗಳಿಗೆ ನೋಡ್ರಿ 2.59 ಕೋಟಿ ಮೌಲ್ಯದ 5 ನಿವೇಶನ, 2 ಮನೆ, 18 ಎಕರೆ 21 ಗುಂಟೆ ಕೃಷಿ ಜಮೀನು, ಲೆಕ್ಚರರ್ಸ್, ಪ್ರೊಫೆಸರ್ ದೇವ್ದು ಬಾಳೆ, ಸಹಾಯಕ ಪ್ರಾಧ್ಯಾಪಕ. ಮುಂದೆ 1.12 ಲಕ್ಷ ನಗದು, 6.7 ಲಕ್ಷದ ಚಿನ್ನಾಭರಣ, 75 ಲಕ್ಷ ಚಿನ್ನಾಭರಣ, 37 ಲಕ್ಷದ ವಾಹನ, 8 ಲಕ್ಷದ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು. ಇವೊಂದು 3.11 ಕೋಟಿ ಮೌಲ್ಯದ ಆಸ್ತಿ. ಇದರಿಂದ ಬರುವಂಥವ ಯಾರಪ್ಪ ಅಂತಂದ್ರೆ ನಮ್ಮ ಸತೀಶ್ ರಾಮಣ್ಣ ಕಟ್ಟಿಮನಿ ಅಂತೇಳಿ, ಹಿರಿಯ ಪಶು ಪರಿವೀಕ್ಷಕ ಪ್ರಾಥಮಿಕ ಪಶು ಆಸ್ಪತ್ರೆ ಹುಲಿಗೋಳ್ ಗದಗದವರು. 55.50 ಲಕ್ಷ ಮೌಲ್ಯದ 2 ಮನೆ, 4 ಎಕರೆ ಕೃಷಿ ಜಮೀನು, 7.16 ಲಕ್ಷ ನಗದು, 74.80 ಲಕ್ಷದ ಚಿನ್ನಾಭರಣ, 25 ಲಕ್ಷದ ವಾಹನ, 36.60 ಲಕ್ಷ ಮೌಲ್ಯದ ಹೂಡಿಕೆ, ಗೃಹ ಉಪಯೋಗಿ ವಸ್ತುಗಳು. ಇವ್ರದ್ದು 2.9 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಮುಂದೆ ಇನ್ನೊಬ್ಬರು ಬರ್ತಿರಂಥ DM ಗಿರೀಶ್ ಅಂತೇಳಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಮಡಿಕೇರಿ ವಿಭಾಗ, ಕೊಡಗು. 1.89 ಕೋಟಿ ಮೌಲ್ಯದ 4 ನಿವೇಶನ, 1 ಮನೆ, 5.53 ಲಕ್ಷದ ನಗದು, 1.81 ಕೋಟಿ ಮೌಲ್ಯದ ಚಿನ್ನಾಭರಣ, 9.8 ಲಕ್ಷದ ವಾಹನ, 40 ಲಕ್ಷ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, 4.26 ಕೋಟಿ ಮೌಲ್ಯ ಆಸ್ತಿಯ ಒಟ್ಟು ಮೌಲ್ಯ. CN ಲಕ್ಷ್ಮೀಪತಿ, ಪ್ರಥಮ ದರ್ಜೆ ಸಹಾಯಕ, ಸಿಮ್ಸ್ ವೈದ್ಯಕೀಯ ಕಾಲೇಜು, ಶಿವಮೊಗ್ಗದವರು. 1.63 ಕೋಟಿ ಮೌಲ್ಯದ 3 ಮನೆ, 3 ಎಕರೆ 20 ಗುಂಟೆ ಕೃಷಿ ಜಮೀನು, 12.1 ಲಕ್ಷ ನಗದು, 23.29 ಲಕ್ಷದ ಚಿನ್ನಾಭರಣ, 23.4 ಲಕ್ಷದ ವಾಹನ, 27.47 ಲಕ್ಷದ ಮೌಲ್ಯದ ಹೂಡಿಕೆ ಮತ್ತು ಗೃಹೋಪಯೋಗಿ, ಒಟ್ಟು 2.49 ಕೋಟಿ ಮೌಲ್ಯದ ಒಟ್ಟು ಆಸ್ತಿ. ಅಂದರೆ ಇದರರ್ಥ ಏನಪ್ಪ ಅಂತಂದರೆ 35.31 ಕೋಟಿ ಸ್ವತ್ತು ಪತ್ತೆ ಅವಕಾಶ ಮಾಡಿದ್ದಾರೆ. ಭಾಳ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಆದರೆ ಇವ್ರಿಗೆಲ್ಲ ಶಿಕ್ಷೆ ಆವಾಗಂತ ನಾವು ಮೇಲಿಂದ ಓದ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಿ, ರಿಪೋರ್ಟ್ ಬೈದು ಹೇಳ್ತಾ ಇರ್ತೀವಿ. ಆದರೆ ಇವ್ರಿಗೆ ಎಷ್ಟು ಜನರಿಗೆ ಇಲ್ಲಿವ್ರಿಗೆ ಆದಂಥ ಎಷ್ಟು ಜನ ಲೋಕಾಯುಕ್ತ ದಾಳಿ ಸಿಲುಕಿದವ್ರಿಗೆ ಶಿಕ್ಷೆ ಆಗಿದೆ ಕೋರ್ಟ್ನಿಂದ. ತಪ್ಪಿಸ್ಕೊಂಡ್ರೆ ಹೇಗೆ, ಯಾವ ಆಧಾರ ತಪ್ಪಿಸ್ಕೊಂಡ್ರು, ಇಲ್ಲೆಲ್ಲ ಸಿಕ್ಕಂಥವು ಇವತ್ತನ್ನು ಹೆಂಗೆ ತಪ್ಪಿಸ್ಕೊಳ್ತಾರೆ, ಇದು ಸಹಿತ ಭಾಳ ನಾವು ವಿಚಾರ ಮಾಡ್ತೀವಿ ವಿಷಯ. ಈ ದಿವಸ ಜನ ಜಾಗೃತರಾಗಿ ಕೇಳಬೇಕಾಗಿದೆ ಸರ್ಕಾರವನ್ನು, ಸಿದ್ದರಾಮಯ್ಯ ಸರ್ಕಾರವನ್ನು, ಅದರಲ್ಲೂ ಗೃಹ ಮಿನಿಸ್ಟರ್ G. ಪರಮೇಶ್ವರ್ ಅವರನ್ನು. ಯಾಕೆಂದರೆ ಇವರಿಬ್ಬರು ಜವಾಬ್ದಾರರು ಅದಕ್ಕೆ ಮುಖ್ಯವಾಗಿ. ಇವೆಲ್ಲ ಆಗಬೇಕಲ್ಲ, ಯಾಕೆ ಶಿಕ್ಷೆ ಆಗಿಲ್ಲ, ಅದು ತಪ್ಪಿಸ್ಕೊಂಡ್ರಿಲ್ಲ, ನಿರಪರಾಧಿ ಆಗಿದ್ದರೆ ಹೆಂಗೆ ನಿರಪರಾಧಿ ಆದರು, ಇವೆಲ್ಲ ಸುಳ್ಳ. ಇದನ್ನು ಸಹಿತ ಮುಂದಿನ ಜನ ನೋಡ್ತಾ ಇರ್ರಿ, ನೀವು ಎಚ್ಚರ ಮತದಾರರ.
ಯಾಕಂದ್ರೆ ಇಂಥವ್ರು ನಿಮಗೆ ಎಂದೂ ಒಳ್ಳೆ ಆಡಳಿತಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿ ಬದುಕಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರು ಯಾರೂ ನಿಮಗೆ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಲೋಕಾಯುಕ್ತ ನಮ್ಮ ಬಿ ಆರ್ ಪಾಟೀಲರ ಜೊತೆಗೆ ಒಬ್ಬ ಲೋಕಾಯುಕ್ತರು ಅವರು ಪೊಲೀಸ್ ಸಿಬ್ಬಂದಿಗೆ ಸಲ್ಯೂಟ್ ಹೇಳ್ತಾ ಈ ಎಲ್ಲ ಎನ್ಕ್ವೈರಿ ಮಾಡಿ ಕೊಟ್ಟಂಥ ಈ ರಿಪೋರ್ಟ್ಗಳ ಮೇಲೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತದೆ, ಎಷ್ಟು ಜನ ಶಿಕ್ಷೆ ಕೊಡಿಸ್ತದೆ, ಅಥವಾ ಇದರಿಂದ ಎಷ್ಟು ಜನ ತಪ್ಪಿಸ್ಕೊಳ್ತಾರೆ ಅನ್ನೋ ಸಹಿತ ನಾವು ಕರೆಕ್ಟ್ ನೋಡ್ತಾ ಇರ್ತೀವಿ, ಜನ ನೋಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.